ಇದು ಮಗೆ ಸೌತೆಕಾಯಿ ಅಂತೀವಿ, ಮಲೆನಾಡಲ್ಲಿ ಹೆಚ್ಚಾಗಿ ಬೆಳೀತಾರೆ. ಅದರ ಕಾಯಿ ಸಾಸಿವೆ ಹಾಕಿ ಪಲ್ಯ ಬಹಳ ರುಚಿಯಾಗಿರುತ್ತೆ. ಬನ್ನಿ ಸೌತೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ರೆಸಿಪಿ ನೋಡೋಣ. ಒಂದು ಮಗೆ ಸೌತೆಕಾಯಿ ಇಟ್ಕೊಂಡಿದ್ದೀನಿ. ಈಗ ಇದರ ಸಿಪ್ಪೆನ ತೆಗೆದು ಹೆಚ್ಚೋಣ. ಸಿಪ್ಪೆ ಮತ್ತು ತಿರುಳನ್ನು ಬೇರೆ ಮಾಡಿ ಸೌತೆಕಾಯಿನ ಹೋಳು ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಚಿಕ್ಕದಾಗಿ ಹೆಚ್ಚಬೇಕು. ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದ್ದೀನಿ. 2 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 1 ಸ್ಪೂನು ಕಡಲೆಬೇಳೆ, 1 ಸ್ಪೂನು ಉದ್ದಿನಬೇಳೆ, 1/4 ಚಮಚ ಅರಿಶಿನ, 2 ಮೆಣಸಿನ್ಕಾಯಿ ಚೂರು, 4 ಕರಿಬೇವಿನ ಎಲೆ, 1 ಸ್ಪೂನ್ ತುಂಬ ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಸ್ವಲ್ಪ ಫ್ರೈ ಮಾಡೋಣ. ಒಗ್ಗರಣೆಗಳಲ್ಲಿ ಈ ಕಾಳುಗಳು ಸ್ವಲ್ಪ ಚೆನ್ನಾಗಿ ಕೆಂಪಾಗಬೇಕು. ಈಗ ಹೆಚ್ಚಿಟ್ಕೊಂಡಿರೋ ಸೌತೆಕಾಯಿ ಹೋಳುಗಳನ್ನು ಹಾಕೋಣ. ಸ್ವಲ್ಪ ಸಣ್ಣದಾಗಿ ಹೆಚ್ಚಬೇಕು. ಸೌತೆಕಾಯಲ್ಲಿ ನೀರಿನ ಅಂಶ ಜಾಸ್ತಿ, ಅದಕ್ಕೆ ಫಸ್ಟು ನೀರು ಹಾಕಬಾರ್ದು, ಹಾಗೆ ಫ್ರೈ ಮಾಡಬೇಕು. ಈಗ ಹೋಳಿನ ರುಚಿಗಾಗಷ್ಟು ಉಪ್ಪು ಹಾಕೋಣ. ಬೆಲ್ಲ ಯಾವುದೇ ಅಡುಗೆಗಾದರೂ ಬೇಕೇ ಬೇಕು. ನಾನಿಲ್ಲಿ 1/4 ಚಮಚದಷ್ಟು ಹಾಕ್ತೀನಿ. ಸೌತೆಕಾಯಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ನಾನಿಲ್ಲಿ 1/4 ಚಮಚದಷ್ಟು ವಾಟೆ ಪುಡಿ ಹಾಕ್ತೀನಿ. ಹುಣಸೆಹಣ್ಣು ಸಹಿತ ಹಾಕ್ಬೋದು. ಈಗ ಒಂದ್ಸರಿ ಚೆನ್ನಾಗಿ ಮುಚ್ಚೋಣ. ಈಗ ಸೌತೆಕಾಯಲ್ಲಿ ನೀರಿನ ಅಂಶ ಆರಿದೆ. ಹೋಳು ಬೇಯಬೇಕಾದ್ರೆ ನೀರು ಬೇಕೇ ಬೇಕು. ನಾನೀಗ 1/4 ಲೋಟದಷ್ಟು ನೀರು ಹಾಕ್ತೀನಿ. ಈಗ ಪ್ಲೇಟ್ ಮುಚ್ಚೋಣ. ಸ್ವಲ್ಪ ಹೋಳು ಚೆನ್ನಾಗಿ ಬೇಯಲಿ. ಮಿಕ್ಸಿ ಜಾರಿಗೆ ನಾನು 3 ಸ್ಪೂನಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1/4 ಚಮಚ ಸಾಸಿವೆ ಕಾಳು ಹಾಕ್ತೀನಿ. ಹಸಿಮೆಣಸು ಹಾಕ್ಬೋದು, ನಾನಿಲ್ಲಿ ಜೀರಿಗೆ ಮೆಣಸು ಹಾಕ್ತೀನಿ. ಈಗ ಒಂದ್ಸರಿ ಹಾಗೆ ಪುಡಿ ಮಾಡೋಣ. ತರಕಾರಿ ಪಲ್ಯಕ್ಕಾದರೂ ಹಾಗೆ ಡ್ರೈ ಪುಡಿ ಮಾಡಬೇಕು. ನೀರು ಹಾಕಿ ರುಬ್ಬಾರ್ದು, ಇಲ್ಲ ಅಂದರೆ ಅದು ಮುದ್ದೆ ಥರ ಆಗಿಬಿಡುತ್ತೆ, ಪಲ್ಯ ಉದುರ ಆಗೋಲ್ಲ. ಈಗ ಸೌತೆಕಾಯಿ ಹೋಳುಗಳು ನೋಡಿ ಬೆಂದಿದೆ, ನೀರು ಸಂಪೂರ್ಣ ಆರಿದೆ. ಈಗ ರುಬ್ಬಿರೋ ಕಾಯಿ ಸಾಸಿವೆನ ಹಾಕೋಣ. ಒಂದ್ಸರಿ ಚೆನ್ನಾಗಿ ಮುಗ್ಚೋಣ. ನೋಡಿ ಪಲ್ಯ ಎಷ್ಟು ಉದುರಾಗಿದೆ ಅಂತ. ತುಂಬ ಟೇಸ್ಟು ಈ ಪಲ್ಯ. ಹೀಗಿದ್ದರೆ ಮಾತ್ರ ಯಾವುದೇ ಪಲ್ಯವಾದರೂ ರುಚಿಯಾಗೋದು. ಈಗ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಸೌತೆಕಾಯಿ ಕಾಯಿ ಸಾಸಿವೆ ಪಲ್ಯ ಬಹಳ ಟೇಸ್ಟು ಮತ್ತು ಹೋಳುಗಳು ತುಂಬ ಮೃದುವಾಗಿರುತ್ತೆ. ಇದು ಅನ್ನಕ್ಕೂ ಕಲಿಸ್ಕೊಬೋದು, ಚಪಾತಿ ರೊಟ್ಟಿ ಎಲ್ಲದಕ್ಕೂ ಬರುತ್ತೆ, ಹಾಗೆ ನಂಚ್ಕೊಬೋದು. ಈಗ ಒಂದ್ಸರಿ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡೋಣ. ನೋಡಿದ್ರಲ್ಲ ರುಚಿಯಾದ ಮಗೆ ಸೌತೆಕಾಯಿ ಕಾಯಿ ಸಾಸಿವೆ ಪಲ್ಯ ಹೇಗೆ ಮಾಡೋದು ಅಂತ. ನೀವು ಒಮ್ಮೆ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.